ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳನ್ನ ಒಂದು ವಾಕ್ಯ ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಹುಳಿ ರಸವನ್ನ ತೆಗೆದುಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ಆತ್ಮನು ಒಪ್ಪಿಸಿಕೊಟ್ಟನು. ಓ ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಸಿಲುವೆ ಮೇಲೆ ಏಸಪ್ಪ ಮಾತನಾಡಿದಂಥ 6ನೇ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಈ 6ನೇ ಮಾತು ಏನಂದರೆ, ಏಸು ಸಿಲುವೆ ಮೇಲೆ 6ನೇ ಮಾತು ಹೇಳ್ತಾರೆ, ಎಲ್ಲ ತೀರಿತು, ಎಲ್ಲ ತೀರಿತು. ಮಹಿಮೆ ಉಂಟಾಗಲಿ ದೇವರಿಗೆ. 6ನೇ ಮಾತಲ್ಲಿ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಎಲ್ಲ ತೀರಿತು. ಎಲ್ಲ ತೀರಿತು ಅಂದರೆ ಏನು ತೀರಿತು? ಯೇಸು ಈ ಲೋಕಕ್ಕೆ ಬರಬೇಕಾದದ್ದು, ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಬೇಕಾದದ್ದು, ಆತನು 33.5 ವರ್ಷ ದೀಕ್ಷೆ ತೆಗೆದು ಉಪವಾಸ ಮಾಡಿ 33.5 ವರ್ಷ ಸೇವೆಗಳನ್ನ ಮಾಡಿ ಆಮೇಲೆ ಹಲ್ಲೆಲೂಯಾ ಈ ರೀತಿಯಾಗಿ ಅನಂತರ ಆತನು ಸಿಲುವೆಗೆ ಹೋಗಿ ಸಿಲುವೆ ಮೇಲೆ ಹೊಡೆಯಲ್ಪಟ್ಟು ಜಜ್ಜಲ್ಪಟ್ಟು ಈ ರೀತಿಯಾಗಿ ಆತನು ಸತ್ತು ಜೀವದಿಂದ ಎದ್ದು ಬರಬೇಕಾದ ಈ ಕಾರ್ಯಗಳನ್ನು ಕುರಿತು ಯೇಸು ಹೇಳ್ತಾರೆ, ಎಲ್ಲ ತೀರಿತು, ಎಲ್ಲ ತೀರಿತು. ನಾನು ಈ ಲೋಕಕ್ಕೆ ಬಂದು ಮಾಡಬೇಕಾದ ಎಲ್ಲ ಕಾರ್ಯವು ನಾನು ಮಾಡಿ ಮುಗಿಸಿದ್ದೀನಿ. ಹಾಗಾಗಿ ಎಲ್ಲ ತೀರಿತು ಎಂದು ಯೇಸು 6ನೇ ಮಾತು ಸಿಲುವೆ ಮೇಲೆ ಅವರು ಮಾತನಾಡಿದ್ದಾರೆ. ಮತ್ತಾಯ ಸುವಾರ್ತೆ 5:17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆಯ ಧರ್ಮಶಾಸ್ತ್ರವಾಗಲಿ ಪ್ರವಾದಿಗಳ ವಚನಗಳಾಗಲಿ ತೆಗೆದು ಹಾಕೋಕ್ಕೆ ನಾನು ಬಂದಿಲ್ಲ. ಮೋಶೆಯ ಧರ್ಮಶಾಸ್ತ್ರವಾಗಲಿ ಪ್ರವಾದನೆ ವಚನಗಳಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಯೇಸುವಿನ ಬಗ್ಗೆ ವೇದದಲ್ಲಿ ಬರೆಯಲ್ಪಟ್ಟಂಥ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ, ಪ್ರವಾದನೆ ಗ್ರಂಥಗಳಲ್ಲಿ, ಕೀರ್ತನೆಗಳಲ್ಲಿ ಯೇಸುವನ್ನು ಕುರಿತು ಕ್ರಿಸ್ತ ಪೂರ್ವದಿಂದ ಆದಿ ಮೊದಲುಗೊಂಡು ಆ ಕ್ರಿಸ್ತ ಪೂರ್ವದಲ್ಲಿ ಆದಿ ಮೊದಲುಗೊಂಡು ಅಲ್ವಾ 4,000 ವರ್ಷಗಳವರೆಗೂ ಯೇಸುವಿನ ಕುರಿತು ಅನೇಕ ಧರ್ಮಶಾಸ್ತ್ರ ಪ್ರವಾದನೆ ಗ್ರಂಥಗಳು ಕೀರ್ತನೆಗಳಲ್ಲಿ ಎಲ್ಲ ಪ್ರವಾದಿಗಳ ಮೂಲಕವಾಗಿ ಭಕ್ತರುಗಳ ಮೂಲಕವಾಗಿ ಯೇಸು ಈ ಲೋಕಕ್ಕೆ ಬಂದು ಆತನು ಮಾಡಬೇಕಾಗಿರೋ ಸಕಲ ವಿಧವಾದ ಕಾರ್ಯಗಳನ್ನು ಮಾಡಿ ಮುಗಿಸೋದ್ರಿಗಾಗಿ ಅವರು ಅದನ್ನೆಲ್ಲ ಹೇಳಿಕೊಂಡೇ ಬಂದರು. ಆದರೆ ಯೇಸು ಬಂದು ಆ ಎಲ್ಲ ಒಂದು ಧರ್ಮಶಾಸ್ತ್ರದಲ್ಲಿ ಆತನ ಬಗ್ಗೆ ಬರೆಯಲ್ಪಟ್ಟಿರೋಂಥ ವಿಷಯಗಳು, ಪ್ರವಾದನೆ ಗ್ರಂಥಗಳಲ್ಲಿ ಆತನನ್ನು ಕುರಿತು ಬರೆಯಲ್ಪಟ್ಟಿರೋಂಥ ವಿಷಯಗಳು, ಕೀರ್ತನೆಗಳಲ್ಲಿ ಆತನನ್ನು ಬರೆದು ಆತನ ಮಾಡಬೇಕಾದ ಸಕಲ ಕಾರ್ಯಗಳನ್ನು ಕುರಿತು ಆ ವಿಷಯಗಳು. ಹೀಗಾಗಿ ಯೇಸು ಈ ಲೋಕಕ್ಕೆ ಬಂದು ಮಾಡಿ ಮುಗಿಸಬೇಕಾದ ಸಕಲ ವಿಷಯಗಳನ್ನು ಆತನು ಮಾಡಿ ಮುಗಿಸಿದನು. ಅದಕ್ಕೆ 6ನೇ ಮಾತು ಸಿಲುವೆ ಮೇಲೆ ಯೇಸು ಹೇಳ್ತಾರೆ, ಎಲ್ಲ ತೀರಿತು. ಎಲ್ಲ ತೀರಿತಂದರೆ ನಾನು ಮಾಡಬೇಕಾದ ಎಲ್ಲ ಕಾರ್ಯವನ್ನು ಮಾಡಿ ನಾನು ಮುಗಿಸಿದ್ದೇನೆ. ಯೇಸು ಎಲ್ಲವನ್ನು ಮಾಡಿ ಮುಗಿಸಿದ ನಂತರ ಆತನು ಜಯವಾದ ಒಂದು ಮಾತು ಹೇಳ್ತಾನೆ, ಎಲ್ಲ ತೀರಿತು. ಹಲ್ಲೆಲೂಯಾ. ಯೇಸು ಮಾಡಿ ಎಲ್ಲ ತೀರಿಸಿಬಿಟ್ಟ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ಮಹಾ ಸಿಲುವೆಯ ಮೇಲೆ ಆ ಘೋರ ಒಂದು ಮರಣಕರವಾದ ಒಂದು ಕಾರ್ಯವನ್ನು ಕುರಿತು ಸಿಲುವೆ ಮೇಲೆ ಯೇಸು ಮಾಡಿ ಮುಗಿಸಿದ. ಇಡೀ ಲೋಕಕ್ಕೆ ಯೇಸು ಮಹಾ ದೊಡ್ಡ ರಕ್ಷಣೆಯನ್ನು ಸಿಲುವೆ ಮೇಲೆ ತಂದುಕೊಟ್ಟ. ಇಡೀ ಜನಾಂಗಗಳಿಗೂ, ಎಲ್ಲ ಜಾತಿ ಜನಾಂಗ ಎಲ್ಲ ಕುಲದವರಿಗೂ ಒಂದು ಮಹಾ ಪಾಪದ ಪರಿಹಾರ, ಒಂದು ಮಹಾ ರಕ್ಷಣೆ ಯೇಸು ಸಿಲುವೆ ಮೇಲೆ ಈ ಲೋಕಕ್ಕೆ ತಂದು ಕೊಟ್ಟಿದ್ದಾನೆ. ಹೀಗಾಗಿ ಎಲ್ಲ ಕಾರ್ಯಗಳನ್ನು ಕುರಿತು ಯೇಸು ಸಿಲುವೆ ಮೇಲೆ ಹೇಳ್ತಾರೆ, ಎಲ್ಲ ತೀರಿತು, ಎಲ್ಲ ತೀರಿತು. ಯೇಸು ಎಲ್ಲ ಮಾಡಿ ಮುಗಿಸಿಬಿಟ್ಟ, ಎಲ್ಲ ಮಾಡಿ ಮುಗಿಸಿಬಿಟ್ಟ. ದೇವ ಮಕ್ಕಳೇ, ಆತನು ಎಲ್ಲವನ್ನು ಮಾಡಿ ಮುಗಿಸಿ ಈಗ ತಂದೆ ಬಲಪಕ್ಷದಲ್ಲಿ ಆತನು ಕುಳಿತುಕೊಂಡಿದ್ದಾನೆ. ಈಗ ನೀವು ಮಾಡಿ ಮುಗಿಸಬೇಕಾದ ಕಾರ್ಯಗಳು ಉಂಟು. ಆಮೇಲೆ ಹಲ್ಲೆಲೂಯಾ. ದೇವರ ಚಿತ್ತ ನಿಮ್ಮನ್ನು ಕುರಿತು ಏನಾಗಿದೆ? ದೇವರ ಕೆಲಸ ನಿಮ್ಮನ್ನು ಕುರಿತು ಏನಾಗಿದೆ? ದೇವರ ಉದ್ದೇಶ ನಿಮ್ಮನ್ನು ಕುರಿತು ಏನಾಗಿದೆ?
ದೇವರು ಮಾಡಬೇಕಾದಂಥ ಸಕಲ ವಿಧವಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ಮಾಡಿ ಮುಗಿಸಲು ನಿಮ್ಮ ಎಲ್ಲರ ಮೇಲೆ ಆತನ ಒಂದು ಉದ್ದೇಶ, ಒಂದು ಚಿತ್ತನ ಆತನ ಇಟ್ಟಿದ್ದಾನೆ. ಹೀಗಾಗಿ ಯೇಸುವನ ನಂಬಿದ ಮೇಲೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಮೇಲೆ, ಆತನ ಅಭಿಷೇಕಗಳನ್ನು ಹೊಂದಿಕೊಂಡ ಮೇಲೆ, ಈ ರೀತಿಯಾಗಿ ಯೇಸುವನ್ನು ಹಿಂಬಾಲಿಸುವಂಥ ಎಲ್ಲ ಹಿಂಬಾಲಕರು ನಾವುಗಳು ಮಾಡಿ ಮುಗಿಸಬೇಕಾದ ಕಾರ್ಯಗಳು ಉಂಟು. ಅವುಗಳನ್ನು ನಾವು ಖಂಡಿತವಾಗಿ ಮಾಡಿ ಮುಗಿಸಿದ ಮೇಲೆ ನಾವು ಸಹ ಮಾಡಿ ಮುಗಿಸಿದ್ದೀವಿ ಎಂದು ಹೇಳಿ ನಾವು ಜಯವಾಗಿ ದೇವರ ರಾಜ್ಯವನ್ನು ಪ್ರವೇಶ ಮಾಡಲು ಸಾಧ್ಯ. ಯಾರೊಬ್ಬರು ದೇವರ ಚಿತ್ತವನ್ನು ಮಾಡದೆ, ಆತನ ಉದ್ದೇಶವನ್ನು ಮಾಡದೆ, ಆತನು ನಮ್ಮ ಮೇಲೆ ಇಟ್ಟಂಥ ಕಾರ್ಯಗಳನ್ನು ನಾವು ಮುಗಿಸದೆ ಹೋದರೆ ದೇವರ ರಾಜ್ಯದ ಒಳಗಡೆ ನಾವು ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾಗಿ ಯೇಸು ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ನೀವು ಪ್ರತಿಯೊಬ್ಬರು ಈಗ ನಿಮ್ಮ ಜೀವಿತದಲ್ಲಿ ದೇವರ ಒಳಗಡೆ ಬಂದ ಮೇಲೆ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಮೇಲೆ ಇಟ್ಟಿರೋ ಉದ್ದೇಶ ಚಿತ್ತಗಳನ್ನು ಕುರಿತು ನೀವು ಮಾಡಿ ಮುಗಿಸಬೇಕು. ಅದನ್ನು ನೀವು ದೇವರ ಪಾದದಲ್ಲಿ ಪ್ರಾರ್ಥನೆ ಮಾಡಿ ಕೇಳಬೇಕು. ದೇವರೇ, ನನ್ನ ಒಂದು ಜೀವಿತದಲ್ಲಿ ನನ್ನ ಮೇಲೆ ನಿಮ್ಮ ಉದ್ದೇಶವೇನು, ನಿಮ್ಮ ಚಿತ್ತ ಏನು, ನಾನು ಮಾಡಬೇಕಾಗಿರೋ ಕಾರ್ಯಗಳೇನು, ಮುಗಿಸಬೇಕಾದ ಕಾರ್ಯಗಳೇನು ಅಂದ್ಬಿಟ್ಟು ದೇವರ ಬಳಿಯಲ್ಲಿ ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ಕೇಳಬೇಕು. ಕೇಳುವಾಗೆ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದ ಕೆಲಸಗಳನ್ನ ದೇವರಿಟ್ಟಿದ್ದಾನೆ, ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದ ಸೇವೆಗಳನ್ನ ದೇವರಿಟ್ಟಿದ್ದಾನೆ, ಒಬ್ಬೊಬ್ಬರಿಗೂ ಒಂದೊಂದು ಚಿತ್ತಗಳನ್ನ ದೇವರಿಟ್ಟಿದ್ದಾನೆ. ಯೇಸು ದೇವರ ಚಿತ್ತವನ್ನು ಈ ಲೋಕದಲ್ಲಿ ಮಾಡಿ ಮುಗಿಸಿ ಎಲ್ಲ ತೀರಿತು ಅಂತ ಹೇಳ್ದ. ಅದೇ ರೀತಿಯಾಗಿ ನಿಮ್ಮ ಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ಚಿತ್ತ, ಒಂದೊಂದು ಸೇವೆ, ಒಂದೊಂದು ಕೆಲಸಗಳನ್ನ ದೇವರಿಟ್ಟಿದ್ದಾನೆ. ಅದನ್ನು ನೀವು ದೇವರ ಪಾದದಲ್ಲಿ ಕೇಳಿ ಅದನ್ನು ಅರಿತು ಅನಂತರ ಆ ಕೆಲಸಗಳನ್ನು, ಆ ದೇವರ ಉದ್ದೇಶವನ್ನು, ಆ ಚಿತ್ತವನ್ನು ನೀವು ಮಾಡಿ ಮುಗಿಸಿದ ಮೇಲೆ ನೀವು ಯೇಸುವಿನ ಹಾಗೆ ಲೋಕವನ್ನು ಜಯಿಸಿ ಜಯಶಾಲಿಯಾಗಿ ಎಲ್ಲ ಮಾಡಿ ಮುಗಿಸಿದೆನೆಂದು ಜಯವಾಗಿ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ. ಹಾಲೆಲೂಯ. 6ನೇ ಮಾತು, ಎಲ್ಲ ತೀರಿತು. ಇನ್ನು ಯಾವುದು ಆತನು ಮಾಡಬೇಕಾದ ಕಾರ್ಯಗಳು ಯಾವುದು ಇಲ್ಲ ಮಕ್ಕಳೇ. ಆತನು ಬಂದಿದ್ದೆ ಆ ಗ್ರಂಥಗಳಲ್ಲಿ ಆತನ ಮೂಲಕವಾಗಿ ಕೊಡಲ್ಪಟ್ಟ ಎಲ್ಲ ಪ್ರವಾದನೆಗಳು, ಎಲ್ಲ ಸಾಕ್ಷಿಗಳು, ಎಲ್ಲ ದೇವರ ಚಿತ್ತವನ್ನು ಆತನು ಸಿಲುವೆ ಮೇಲೆ ಮಾಡಿ ಮುಗಿಸಿಬಿಟ್ಟ. ಮುಗಿದ ನಂತರನೇ ಆತನು ಹೇಳ್ತಾನೆ, ಎಲ್ಲ ತೀರಿತು. ದೇವರಿಗೆ ಮಹಿಮೆ ಉಂಟಾಗಲಿ. ಆತನ ಎಲ್ಲವನ್ನು ಮಾಡಿ ಮುಗಿಸಿದ. ಈಗ ನೀವು ಮಾಡಿ ಮುಗಿಸಬೇಕಾದ ಕಾರ್ಯಗಳುಂಟು. ಆ ಕಾರ್ಯಗಳನ್ನು ದೇವರ ಪಾದದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ, ಉಪವಾಸದೊಟ್ಟಿಗೆ ನಾವು ಕೇಳುವಾಗೆ ಆ ಕೆಲಸಗಳನ್ನು, ಆ ಉದ್ದೇಶಗಳನ್ನು, ಆ ದೇವರ ಚಿತ್ತವನ್ನು ನೀವೆಲ್ಲರೂ ಅರಿತು ಅದನ್ನು ನೀವು ಮಾಡಿ ಮುಗಿಸಿದರೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳುತ್ತೀರಾ. ಆಮೇನ್, ಹಲ್ಲೆಲೂಯಾ. 6ನೇ ಮಾತು, ಎಲ್ಲ ತೀರಿತು. ಈಗ 7ನೇ ಮಾತನ್ನು ಸಹ ನಾವು ನೋಡೋಣ. 7ನೇ ಮಾತು, ಲೂಕ ಬರೆದ ಸುವಾರ್ತೆ 23ನೇ ವಚನ 46ನೇ ವಚನದಲ್ಲಿ 7ನೇ ಮಾತು ಯೇಸು ಹೇಳ್ತಾರೆ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. 7ನೇ ಮಾತು, ಸಿಲುವೆ ಮೇಲೆ ಆತನು ಹೇಳ್ತಾ ಇದ್ದಾರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಶಬ್ದದಿಂದ ಕೂಗಿ ತಲೆಬಾಗಿ ಆತ್ಮವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. 7ನೇ ಮಾತು ನೋಡ್ರಿ, ಎಂಥ ಒಂದು ಜಯವಾದ ಮಾತು. ಸಿಲುವೆ ಮೇಲೆ ಆತನು ಹೇಳ್ತಾ ಇದ್ದಾನೆ, ತಂದೆನ ನೋಡಿ ಹೇಳ್ತಾ ಇದ್ದಾರೆ. ಆತನ ಜನರನ್ನ ನೋಡಿ ಹೇಳ್ತಾ ಇಲ್ಲ, ಭೂಮಿನ ನೋಡಿ ಹೇಳ್ತಾ ಇಲ್ಲ, ಯಾರೊಬ್ಬರನ್ನ ಆತನ ನೋಡಿ ಏನು ಹೇಳ್ತಾ ಇಲ್ಲ. 7ನೇ ಮಾತು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂದು ಪ್ರಾಣ ಬಿಟ್ಟನು. ಆಮೇನ್. ಯೇಸು ಎಲ್ಲವನ್ನು ಮಾಡಿ ಮುಗಿಸಿದ. ಆತನು ಈ ಲೋಕಕ್ಕೆ ಹೇಗೆ ಬರಬೇಕಾಗಿತ್ತು, ಆತನು ಯಾವ ಒಂದು ಕುಟುಂಬದಲ್ಲಿ, ಯಾರ ಗರ್ಭದಲ್ಲಿ ಹುಟ್ಟಬೇಕಾಗಿತ್ತು, ಆತನು ಹೇಗೆ ಬೆಳೆಯಬೇಕಾಗಿತ್ತು, ಯಾವ ರೀತಿಯಾಗಿ ಆತನು ದೀಕ್ಷಾ ಪಡೆದು ಉಪವಾಸ ಮಾಡಿ ಆತನು ಸೇವೆಗಳನ್ನ ಮಾಡಿ, ಅದ್ಭುತಗಳನ್ನು ಮಾಡಿ, ಜನರಿಗೆ ಉಪಕಾರಗಳನ್ನು ಮಾಡಿ, ಆತನು ಯಾವ ರೀತಿಯಾಗಿ ನಿಂದಿಸಲ್ಪಟ್ಟು, ಆತನು ಯಾವ ರೀತಿಯಾಗಿ ಅವಮಾನಿಸಲ್ಪಟ್ಟು, ಜನರಿಂದ ನಿರಾಕರಿಸಲ್ಪಟ್ಟು, ಯಾವ ರೀತಿಯಾಗಿ ಆತನನ್ನು ಸಿಲುವೆಗೆ ಹಾಕಿ, ಸಿಲುವೆ ಮೇಲೆ ಹೊಡೆಯಲ್ಪಟ್ಟು, ಜಜ್ಜಲ್ಪಟ್ಟು
ಕೊಲ್ಲಲ್ಪಟ್ಟು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು ಮೂರನೇ ದಿನ ಜೀವದಿಂದ ಆತನು ಎದ್ದು ಬಂದು ಪರಲೋಕದಲ್ಲಿ ತಂದೆ ದೇವರ ಪಕ್ಷದಲ್ಲಿ ಇವತ್ತು ಜಯವಾಗಿ ಕುಳಿತಿದ್ದಾನೆ. ಆ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. 7ನೇ ಮಾತು, ಎಲ್ಲವನ್ನು ಜಯಿಸಿದಂಥ ಯೇಸು ಕ್ರಿಸ್ತನು 7ನೇ ಮಾತನ್ನು ಹೇಳ್ತಾ ಇದ್ದಾರೆ, ತಂದೆಯೇ ನನ್ನ ಆತ್ಮನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಕಡೆದಾಗಿ ಮಾಡಿ ಮುಗಿದ ಮೇಲೆ ಅವ್ರು ಹೇಳ್ತಾರೆ, ನನ್ನ ಆತ್ಮ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೋಡಿದ್ರ, ಏಸು ಎಲ್ಲವನ್ನು ಮಾಡಿ ಮುಗಿಸಿ ಅವರ ಆತ್ಮನ ದೇವರ ಕೈಗಳಲ್ಲಿ ಒಪ್ಪಿಸಿ ಕೊಟ್ಬಿಟ್ರು. ಈಗ ಏಸು ಪರಲೋಕದಲ್ಲಿ ತಂದೆಯೊಟ್ಟಿಗೆ ಬಲಪಕ್ಷದಲ್ಲಿ ಕುಳಿತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಸಮಸ್ತ ಲೋಕಗಳನ್ನು ತುಂಬಿದವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರೋರೆಲ್ಲರೂ ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡಬಿದ್ದು ಆತನೇ ಒಡೆಯನು ರಕ್ಷಕನೆಂದು ದೇವರಿಗೆ ಘನವನ್ನು ಸಲ್ಲಿಸುತ್ತಾರೆ ಎಂದು ಬರೆಯಲ್ಪಟ್ಟಿದೆ. ದೇವರಿಗೆ ಮಹಿಮುಂಟಾಗಲಿ. ಆತನು ತನ್ನ ಆತ್ಮನ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟ. ಕಡೆಯದಾಗಿ ಇವತ್ತು ನಾನು ನೀವುಗಳು ನಮ್ಮ ಆತ್ಮನ ನಾವು ಯಾರ ಕೈಗಳು ಕೊಡ್ತೀವಿ? ಈ ಭೂಮಿ ಮೇಲೆ ಸೈತಾನದವನು ಒಂದೊಂದು ಆತ್ಮಗಳನ್ನ ಕದೀತಾ ಇದ್ದಾನೆ. ದೇವ್ರ 10ನೇ ವಚನ ಹೇಳುತ್ತೆ, ಕಳ್ಳನು ಕದ್ದುಕೊಳ್ಳೋದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ಸೈತಾನ್ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಸೈತಾನಾದ ಕಳ್ಳ ಏನು ಮಾಡ್ತಾನೆ? ಆತ್ಮಗಳನ್ನ ಕದೀತಾ ಇದ್ದಾನೆ. ಇವತ್ತು ನೋಡ್ರಿ, ಈ ಭೂಮಿಯಲ್ಲಿ ಎಷ್ಟೊಂದು ಆತ್ಮಗಳವನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪಾಪದ ಸಂಬಳ ಮರಣ. ಜನಾಂಗಗಳು ಪಾಪ ಮಾಡುವಾಗೆ ಅವರಿಗೆ ಮರಣ ಬರುತ್ತೆ. ಆ ಮರಣ ಬರೋಗೆ ಅವರ ಆತ್ಮಗಳು ನಿತ್ಯ ನರಕಕ್ಕೆ ಹೋಗುತ್ತೆ. ಈ ರೀತಿಯಾಗಿ ಸೈತಾನ ಅನೇಕರ ಕೈಗಳಲ್ಲಿ ಪಾಪಗಳನ್ನು ಮಾಡಿಸಿ, ಪಾಪಗಳನ್ನು ಬಿಡಿಸಿ ಅಲ್ವಾ, ದೇವರಿಂದ ದೂರ ಮಾಡಿ, ದುಷ್ಟತನದಲ್ಲಿ ದುರ್ಮಾರ್ಗಗಳಲ್ಲಿ ಜೀವಿಸಿ ಲಾಸ್ಟಿಗೆ ಅವರ ಆತ್ಮಗಳು ದೇವರ ಹತ್ರ ಹೋಗದೆ ಸೈತಾನ ವಶಕ್ಕೆ ಅವರುಗಳ ಆತ್ಮಗಳು ಹೋಗಿಬಿಡ್ತಾವೆ. ಆಮೇಲೆ ಹಲ್ಲೆಲೂಯಾ. ಯೇಸು ತನ್ನ ಆತ್ಮನ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟ. ಅದೇ ರೀತಿ ಸ್ತೇಫಾನನು ಕೊನೆಯದಾಗಿ ಪ್ರಾಣ ಹೋಗೋಗೆ, ಯೇಸುವೆ ನನ್ನ ಆತ್ಮವನ್ನು ಸೇರಿಸಿಕೊಂಡು ಆತನು ತನ್ನ ಆತ್ಮನ ಯೇಸುವಿನ ಕರಗಳಲ್ಲಿ ಒಪ್ಪಿಸಿಕೊಟ್ಟ. ಅನೇಕ ಭಕ್ತರುಗಳು ಪ್ರಾಣ ಹೋಗೋಗೆ ತಮ್ಮ ಆತ್ಮಗಳನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಕಣ್ಮುಚ್ಚಿದ್ದಾರೆ. ಈ ಭೂಮಿಯ ಮೇಲೆ ನಮ್ಮ ಆತ್ಮ ನಾವು ಯಾರ ಕೈಗೆ ಒಪ್ಪಿಸ್ಕೊಡ್ಬೇಕಂದ್ರೆ ದೇವರ ಕೈಗೆ ಒಪ್ಪಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ಆತ್ಮಗಳನ್ನು ಸೃಷ್ಟಿಸಿದಾತನು ಆತನೇ. ನಮ್ಮ ಆತ್ಮಗಳ ಯಜಮಾನನು, ಆತ್ಮಗಳ ತಂದೆ, ಆತ್ಮಗಳನ್ನು ಅಲ್ವಾ ಕಾಪಾಡಲು ಶಕ್ತನಾಗಿರುವ ಆತನು ಒಬ್ಬನೇ. ಯಾರಂದರೆ ಯೇಸು ಕ್ರಿಸ್ತನು. ಆದರೆ ಈ ಸೈತಾನ್ ಇವತ್ತೇನು ಮಾಡ್ತಾನೆ? ಆತ್ಮಗಳೆಲ್ಲ ತನ್ನ ವಶ ಮಾಡಿಕೊಂಡು ನಿತ್ಯ ನರಕಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವ ಮಕ್ಕಳೇ, ನೀವು ನಿಮ್ಮ ಆತ್ಮಗಳನ್ನ ಸೈತಾನ್ ಕೈ ಕೊಡ್ತೀರಾ, ಇಲ್ಲ ದೇವರ ಕೈಗೆ ಒಪ್ಪಿಸ್ಕೊಡ್ತೀರಾ? ನೀವು ದೇವರ ಕಡೆ ತಿರುಗಿಕೊಂಡು ನೀವು ಪೂರ್ಣವಾಗಿ ಅಲ್ವಾ ಪರಿಶುದ್ಧವಂತರಾಗಿ, ಭಕ್ತಿವಂತರಾಗಿ, ದೇವರ ಕಟ್ಟಳೆಗಳನ್ನು ಕೈಗೊಂಡು ದೇವರ ಚಿತ್ತವನ್ನು ಮಾಡಿ ಕಡೆಯವರೆಗೂ ನಿಂತು ದೇವರಿಗಾಗಿ ನೀವು ನಿಮ್ಮ ಓಟಗಳನ್ನು, ನಿಮ್ಮ ಪ್ರಯಾಣಗಳನ್ನು ನೀವು ಮುಗಿಸ್ಮೇಲೆ ಮುಗಿದ ನಂತರ ನಿಮ್ಮ ಆತ್ಮ ದೇವರ ಕೈಗಳಲ್ಲಿ ಹೋಗಿ ಸೇರುತ್ತೆ. ಆದರೆ ನಾವು ಈ ಭೂಮಿಯಲ್ಲಿ ಅಲ್ವಾ, ನಾವು ಪಾಪಗಳನ್ನ ಮಾಡುವುದಾದರೆ, ಭಕ್ತಿಹೀನರಾಗಿ ಜೀವಿಸುವುದಾದರೆ, ಲೋಕದ ಆಸೆಗಳು, ಕುಟುಂಬದ ಚಿಂತೆಗಳು ಅಲ್ವಾ, ಮನುಷ್ಯನ ಕಾರ್ಯಗಳು ಅಲ್ವಾ, ನಮ್ಮ ಇಷ್ಟಾನುಸಾರವಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವುದಾದರೆ ನಮ್ಮ ಆತ್ಮ ಎಲ್ಲೋಗುತ್ತೆ? ಲಾಸ್ಟ್ಗೆ ನಮ್ಮ ಜೀವನ, ನಮ್ಮ ಬದುಕು ಮುಗಿದ ನಂತರ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಆಮೇಲೆ ಹಲ್ಲೆಲೂಯಾ. ಅದ್ರಿಗೆ ಸತ್ಯವೇದ ಏನು ಹೇಳುತ್ತಂದರೆ, ಪಾಪ ಮಾಡುವ ಆತ್ಮ ಸಾಯುತ್ತೆ ಎಂದು ಬರೆಯಲ್ಪಟ್ಟಿದೆ. ಆಗ ಒಂದು ಕಾಲದಲ್ಲಿ ನಾವು ಪಾಪ ಮಾಡೋರಾಗಿದ್ರಿ. ಆದರೆ ಯಾವಾಗ ನಮಗೆ ಸತ್ಯ ಬೋಧಿಸಲ್ಪಟ್ಟು ನಾವು ದೇವ್ರ ಒಳಗಡೆ ಬಂದರೋ ಅಂದು ಮೊದಲುಗೊಂಡು ನಮ್ಮ ಜೀವ ಈ ಭೂಮಿಯಲ್ಲಿ ಇರುವವರೆಗೂ ನಾವು ಮತ್ತೆ ಪಾಪಗಳನ್ನ ಮಾಡದೆ, ನಾವು ಲೋಕದ ಹಿಂದೆ ಹೋಗದೆ, ಮನುಷ್ಯರುಗಳನ್ನ ಹಿಂಬಾಲಿಸಿ ಅವರ ಕಲಾಚಾರಗಳಲ್ಲಿ ಮುಳುಗಿ ಹೋಗದೆ, ನಾವು ಪರಿಪೂರ್ಣವಾಗಿ ದೇವರ ಕಡೆ ತಿರುಗಿ ಅವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಪರಿಶುದ್ಧರಾಗಿ, ಯೋಗ್ಯರಾಗಿ ನಾವು ಜೀವಿಸಿ ನಮ್ಮ ಜೀವಿತ ನಾವು ಮುಗಿದ ನಂತರ ನಮ್ಮ ಆತ್ಮಗಳು ದೇವರ ಕರಡಲ್ಲಿ, ದೇವರ ರಾಜ್ಯದಲ್ಲಿ ಹೋಗಿ ಪ್ರವೇಶ ಮಾಡಲು ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಆತ್ಮ ಕಡೆದಾಗಿ ಯಾರ ಕೈಗೆ ನೀವು ಒಪ್ಪಿಸ್ಕೊಡ್ತೀರಾ? ಸೈತಾನ್ ಕೈಗೆ ಒಪ್ಪಿಸ್ಕೊಡ್ತೀರಾ, ಇಲ್ಲ ಯೇಸು ಸ್ವಾಮಿ ಕೈಗೆ ಒಪ್ಪಿಸ್ಕೊಡ್ತೀರಾ? ಆಮೇಲೆ ಹಲ್ಲೆಲೂಯಾ. ಜನನ ದಿನಕ್ಕಿಂತಲೂ ಮರಣ ದಿನ ಮೇಲು ಎಂದು ಪ್ರಸಂಗಿಯಲ್ಲಿ ನಾವು ನೋಡ್ತೀವಿ. ಒಬ್ಬ ಮನುಷ್ಯ ಹುಟ್ಟೋದು ದೊಡ್ಡ ವಿಷಯ ಅಲ್ಲ. ಮನುಷ್ಯದ ಮರಣದ ನಂತರವೇ ಆ ಮನುಷ್ಯನ ಆತ್ಮ ಎಲ್ಲೋಗುತ್ತೆ ಅನ್ನೋದು ಆ ಮರಣ ದಿನವೇ ಬಹಳ ಮುಖ್ಯವಾದದ್ದು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನವೂ ಏನು ಮಾಡಬೇಕು?
ದೇವರು ನಿಮ್ಮ ಕೈಗಳಲ್ಲಿ ಸತ್ಯವೇದನ ಕೊಟ್ಟಿದ್ದಾನೆ. ಸತ್ಯವೇದನ ಓದ್ರಿ, ನಿಮ್ಮ ಆತ್ಮಗಳನ್ನ ಕಾಪಾಡ್ಕೊಳ್ರಿ, ಪರಿಶುದ್ಧವಂತರಾಗಿ ಜೀವಿಸ್ರಿ, ದೇವ್ರ ಚಿತ್ತ ಮಾಡ್ರಿ, ದೇವರ ಕಟ್ಟಳೆಗಳನ್ನ ಕೈಗೊಳ್ರಿ, ಮತ್ತು ನಿಮ್ಮ ಆತ್ಮನ ದೇವರ ಕೈಗಳಲ್ಲಿ ಒಪ್ಪಿಸ್ಕೊಡ್ರಿ. ಸೈತಾನ್ ಕೈಗೆ ನಿಮ್ಮ ಆತ್ಮ ನೀವು ಒಪ್ಪಿಸ್ಕೊಡ್ಬಾರ್ದು. ಯಾರು ಪಾಪ ಮಾಡ್ತಾರೋ ಅವ್ರ ಆತ್ಮ ಸೈತಾನ್ ಕೈಗೆ ಹೋಗುತ್ತೆ. ಯಾರು ಭಕ್ತಿಹೀನರಾಗಿರ್ತಾರೋ ಅವ್ರ ಆತ್ಮ ಸೈತಾನ್ ಕೈಗೆ ಹೋಗುತ್ತೆ. ಯಾರು ಲೋಕವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೋ ಸೈತಾನ್ ಕೈಗೆ ಅವ್ರ ಆತ್ಮ ಹೋಗ್ಬಿಡುತ್ತೆ. ಇಷ್ಟಾನುಸಾರವಾಗಿ ದೇವರ ಬಯಲ್ದಿರ ಅವಿದ್ಯರಾಗಿ ಜೀವಿಸಿದ್ರೆ ಅವ್ರ ಆತ್ಮಗಳು ನಿತ್ಯ ನರಕಕ್ಕೆ ಸೈತಾನ್ ಕೈಗೆ ಹೋಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಆತ್ಮಗಳು ಬಹಳ ಅಮೂಲ್ಯವಾದದ್ದು. ಮನುಷ್ಯ ಲೋಕವೆಲ್ಲ ಸಂಪಾದಿಸಿ ತನ್ನ ಆತ್ಮ ನಷ್ಟಪಟ್ಕೊಂಡ್ರೆ ಪ್ರಯೋಜನ ಏನೆಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಲೋಕದಲ್ಲಿ ಎಷ್ಟೇ ಕಾಲ ಬಾಳಿ ಬದುಕಿದರೆ ಒಂದು ದಿನ ಖಂಡಿತವಾಗಿ ಈ ಭೂಮಿನ ಬಿಟ್ಟು ನಾವು ಹೋಗುವಾಗ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ನಿತ್ಯ ರಾಜ್ಯ ದೇವ್ರ ರಾಜ್ಯಕ್ಕೆ ಹೋಗುತ್ತಾ ಅಥವಾ ನಿತ್ಯ ನರಕ ಸೈತನ್ ಕೈಗೆ ಹೋಗುತ್ತಾ? ಇವುಗಳೆಲ್ಲ ನಾವು ಪ್ರಾಣ ಇರುವಾಗಲೇ ಯೋಚಿಸಿ ನಮ್ಮ ಆತ್ಮ ಯಾರ ಕೈಗಳಲ್ಲಿ ಒಪ್ಪಿಸ್ಕೊಡ್ಬೇಕು ಅನ್ನೋದೇ ನೀವೇ ತೀರ್ಮಾನ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಅಲ್ವಾ ಸತ್ಯವೇದನ ಓದ್ರಿ, ಪ್ರಾರ್ಥನೆಗಳನ್ನ ಮಾಡ್ರಿ, ಪರಿಶುದ್ಧವಾಗಿ ಜೀವಿಸ್ರಿ. ದೇವರ ಆತ್ಮ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವ ಮಕ್ಕಳೇ, ಇವತ್ತಿಗೆ 7 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ. ಮೊದಲನೇ ಮಾತು, ತಂದೆಯೇ ಅವರುಗಳನ್ನು ಕ್ಷಮಿಸು. 2ನೇ ಮಾತು, ಇವತ್ತೇ ನನ್ನ ಸಂಗಡ ನೀನು ಪರದೇಶಿಯಲ್ಲಿರುವೆ. 3ನೇ ಮಾತು, ಶಿಷ್ಯನಿಗೆ ಇಗೋ ನಿನ್ನ ತಾಯಿ. 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ. 5ನೇ ಮಾತು, ನನಗೆ ನೀರಡಿಕೆಯಾಗಿದೆ. 6ನೇ ಮಾತು, ಎಲ್ಲ ತೀರಿತು. 7ನೇ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. 7 ಮಾತುಗಳು ಮುಗಿದ ನಂತರ ಯೇಸು ಪ್ರಾಣ ಬಿಟ್ಟನು. ಆಮೇನ್, ಹಲ್ಲೆಲೂಯಾ. ಆತನು ಪ್ರಾಣ ಬಿಟ್ಟನು. ಆಮೇಲೆ ಇದೆಲ್ಲ ಜಯವಾದ ಮಾತುಗಳು. ಯೇಸು ಸಿಲುವೆ ಮೇಲೆ ನೋಡ್ರಿ, ಆ ಘೋರ ಸ್ಥಿತಿಯಲ್ಲಿ, ಆ ಭಯಂಕರವಾದ ಒಂದು ಘೋರ ಮರಣ, ಆ ಒಂದು ಸಿಲುವೆ ಮೇಲೆ ಆತನು ಇರುವಾಗೆ ಆತನು 7 ಮಾತುಗಳನ್ನ ಮಾನವನಿಗಾಗಿ, ಈ ಲೋಕಕ್ಕಾಗಿ ಅಲ್ವಾ, ಮುಂದೆ ಆತನ ಅನುಸರಿಸೋದ್ರಿಗಾಗಿ, ಆತನ ಹಿಂಬಾಲಕರಿಗಾಗಿ ಆತನು ಬಿಟ್ಟು ಹೋಗಿದ್ದಾನೆ. 7 ಮಾತು ಸಿಲುವೆಯಲ್ಲಿ ಈ ಲೋಕಕ್ಕೆ ಕೊಟ್ಟು ಹೋಗಿದ್ದಾನೆ. 7 ಮಾತುಗಳು ಈ ಜನಾಂಗಗಳಿಗೆ ಆತನು ಇಟ್ಟು ಹೋಗಿದ್ದಾನೆ. ಆ 7 ಮಾತುಗಳು ಜೀವ ಉಳ್ಳದು, ಆತ್ಮ ಉಳ್ಳದು, ಬಲ ಉಳ್ಳದು. ಅದು ಜನಾಂಗಗಳನ್ನು ರಕ್ಷಿಸತಕ್ಕದ್ದು, ಜನಾಂಗಗಳನ್ನು ಕ್ಷಮಿಸತಕ್ಕದ್ದು, ಆ ಲೋಕವನ್ನು ದೇವರ ಕಡೆ ಅಲ್ವಾ ಜನಾಂಗಗಳು ಎಳೆದುಕೊಳ್ಳತಕ್ಕದ್ದಾಗಿದೆ. 7 ಮಾತುಗಳಂದರೆ 7 ಮಾತುಗಳು. 7 ಅಂದರೆ ಪರಿಪೂರ್ಣ. ಯೇಸು ಸಿಲುವೆ ಮೇಲೆ ಪರಿಪೂರ್ಣ ಮಾಡಿ ಮುಗಿಸಿ ಜಯಶಾಲಿಯಾಗಿ ಇವತ್ತು ದೇವರ ರಾಜ್ಯದಲ್ಲಿ, ತಂದೆ ಬಲಪಕ್ಷದಲ್ಲಿ ಇಡೀ ಸರ್ವಲೋಕಗಳನ್ನು ಆಳುವ ಆತನು ದೇವನಾಗಿ ಇವತ್ತು ಆತನಿದ್ದಾನೆ. ಮಕ್ಕಳೇ, ಹೀಗಾಗಿ 7 ಮಾತುಗಳನ್ನ ಕೇಳಿದವರು 7 ಮಾತುಗಳನ್ನ ಧ್ಯಾನ ಮಾಡ್ರಿ, 7 ಮಾತುಗಳನ್ನ ಅನುಸರಿಸ್ರಿ, ಅನೇಕರಿಗೆ ಇದನ್ನು ಹಂಚ್ಕೊಳ್ರಿ. ಮತ್ತು ದೇವರಿಗೆ ನೀವು ಸಹಾಯ ಮಾಡ್ತಾರೆ. ನಿಮ್ಮ ಆತ್ಮಗಳ ದೇವ್ರ ಕರಗಳಲ್ಲಿ ಒಪ್ಪಿಸ್ಕೊಡ್ರಿ. ಯೇಸು ಬೇಗ ಬರ್ತಾ ಇದ್ದಾರೆ. ಎಲ್ಲರೂ ದೇವರ ರಾಜ್ಯ ಪ್ರವೇಶ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾಗಿರುವಂಥ ಯೇಸು ಮಹಾರಾಜನೇ, 7 ಮಾತುಗಳು ಸಿಲುವೆ ಮೇಲೆ ಮಾತನಾಡಿದ್ದೀಯಪ್ಪ. ಆ 7 ಮಾತುಗಳನ್ನ ಲೋಕಕ್ಕಾಗಿ, ಮನುಷ್ಯರಿಗಾಗಿ ಇಟ್ಟು ಹೋಗಿರೋ ದೇವರು ನೀನಾಗಿದೆಯಪ್ಪ. ನಾವು 6 ದಿನಗಳು ನಿನ್ನ 7 ಮಾತುಗಳನ್ನ ನಾವು ಧ್ಯಾನ ಮಾಡಿದ್ದೀವಿ. ಇದನ್ನು ಕೇಳಿರೋಂಥ ಎಲ್ಲ ಜನಾಂಗಗಳು, ಎಲ್ಲ ದೇವ ಮಕ್ಕಳು ಅಪ್ಪ, ಈ ವಾಕ್ಯಗಳಿಗೆ ಕಿವಿಗೊಟ್ಟು ಇದನ್ನು ಕೇಳಿ ವಿಧೇಯರಾಗಿ ಪರಿಶುದ್ಧವಂತರಾಗಿ ಜೀವಿಸಿ ನಿಮ್ಮ ಹಾಗೆ ಜಯಿಸಿ ಜಯಶಾಲಿಗಳಾಗಿ ಪರಲೋಕ ಸೇರೋಕ್ಕೆ ಎಲ್ಲರಿಗೂ ಸಹಾಯ ಮಾಡಿ. ಕೇಳಿರೋಂಥ ಎಲ್ಲರಿಗೂ ನೀನು ಆಶೀರ್ವದಿಸ್ರಿ. ಹಾಗೆ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.